ಭೀಮಾ ನದಿ ಪ್ರವಾಹದಿಂದಾಗಿ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಯಾದಗಿರಿ ಭಾಗದ ಜನ. ಯಾದಗಿರಿ ನಗರಕ್ಕೇನೆ ಭೀಮಾ ನದಿಯ ಪ್ರವಾಹದ ನೀರು ಎಂಟ್ರಿ ಕೊಟ್ಟಿದೆ. ಇದರಿಂದಾಗಿ ನಗರದ ವೀರಭದ್ರೇಶ್ವರ ಬಡಾವಣೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನೂರಾರು ಮನೆಗಳು ಜಲಾವೃತವಾಗಿದೆ. ಮನೆಯಲ್ಲಿ ಸಿಲುಕಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಜನ. ಪ್ರವಾಹದಲ್ಲಿ ಸಿಲುಕಿದ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಇದೀಗ ಎಸ್ಡಿಆರ್ಎಫ್ ತಂಡ ಆಗಮಿಸಿದೆ. ಬೋಟ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಜನರನ್ನ ಸ್ಥಳಾಂತರ ಮಾಡೋ ಕಾರ್ಯ ಆಗ್ತಾ ಇದೆ. ಮನೆಯಲ್ಲಿರುವ ದವಸ ಧಾನ್ಯ ಎಲ್ಲವೂ ಪ್ರವಾಹದ ಪಾಲಾಗಿದೆ. ಸದ್ಯಕ್ಕೆ ಇದು ಯಾದಗಿರಿ ಭಾಗದ ಜನರ ಪರಿಸ್ಥಿತಿ. ಜನವಸತಿ ಪ್ರದೇಶಕ್ಕೆ ಪ್ರವಾಹದ ನೀರು ನುಗ್ಗಿದ್ದು ವೀರಭದ್ರೇಶ್ವರ ಬಡಾವಣೆಯ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಸ್ಡಿಆರ್ಎಫ್ ತಂಡ ಬೋಟ್ ಮೂಲಕ ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡ್ತಾ ಇದೆ. ಭದ್ರಾನಗರ ಯಾದಗಿರಿ ಜಿಲ್ಲೆ ಜನವಸತಿ ಪ್ರದೇಶ ಸದ್ಯಕ್ಕೆ ಜಲಾವೃತವಾಗಿರೋದು. ಹಾಗಾಗಿ ಮನೆಯಲ್ಲಿ ಸಿಲುಕಿದ್ದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವ ಪ್ರಯತ್ನವನ್ನ ಎಸ್ಡಿಆರ್ಎಫ್ ತಂಡ ಬೋಟ್ ಮೂಲಕ ಮಾಡ್ತಾ ಇದೆ. ಇಡೀ ಬಡಾವಣೆನೇ ಜಲದಿಗ್ಬಂಧನಕ್ಕೆ ಒಳಪಟ್ಟಿದೆ. ಪ್ರವಾಹದ ನೀರಿನ ಪರಿಸ್ಥಿತಿ ತಗ್ಗೋವರೆಗೂ, ಹಾಗೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರೋವರೆಗೂ ಈ ಭಾಗದ ಜನರನ್ನ ಪರ್ಯಾಯವಾಗಿ ಬೇರೆ ಸ್ಥಳಗಳಿಗೆ ಅವರನ್ನು ಸ್ಥಳಾಂತರ ಮಾಡೋ ಕಾರ್ಯವನ್ನ ಎಸ್ಡಿಆರ್ಎಫ್ ತಂಡ ಮಾಡ್ತಾ ಇದೆ. ಕರ್ನಾಟಕದ ಉತ್ತರ ಭಾಗ, ಅದರಲ್ಲೂ ಯಾದಗಿರಿ ಜಿಲ್ಲೆಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆಯ ಪರಿಣಾಮ ಐತಿಹಾಸಿಕ ಕೋಟೆ ಕುಸಿದಿದೆ. ನಿರಂತರವಾಗಿ ಮಳೆಯಿಂದಾಗಿ ಯಾದಗಿರಿಯ ಕೋಟೆ ಕುಸಿದಿದೆ. ಯಾದಗಿರಿ ಬೆಟ್ಟದ ಮೇಲೆ ನಿರ್ಮಿಸಿದ ಕೋಟೆಗೆ ಹಾನಿ ಉಂಟಾಗಿದೆ ಮಳೆಯಿಂದಾಗಿ. 12ನೇ ಶತಮಾನದಲ್ಲಿ ಯಾದವ ರಾಜರು ನಿರ್ಮಿಸಿದ್ದ ಕೋಟೆ, ನೂರಾರು ವರ್ಷಗಳ ಇತಿಹಾಸ ಉಳ್ಳ ಕೋಟೆ ಮಳೆಯಿಂದಾಗಿ ಧರಾಶಾಹಿಯಾಗಿದೆ. ವರ್ಷದಲ್ಲಿ ಗಮನಿಸ್ತಾ ಇದ್ರಿ, ನೂರಾರು ವರ್ಷಗಳ ಇತಿಹಾಸ ಇದ್ದ ಯಾದವರ ರಾಜರು ಕಟ್ಟಿದ ಕೋಟೆ ಇದೀಗ ನೆಲಸಮಾಗಿರೋದು. ನಿರಂತರವಾಗಿ ಸುರಿತಾ ಇರುವ ಮಳೆ ಕೋಟೆಯನ್ನ ಹಾನಿ ಮಾಡಿರೋದು ದೃಶ್ಯದಲ್ಲಿ ಸದ್ಯ ಗಮನಿಸ್ತಾ ಇದ್ರಿ. ಹಾಗೆ ಜನವಸತಿ ಪ್ರದೇಶದ ಒಳಗೂ ನೀರು ನುಗ್ಗಿರೋದ್ರಿಂದ ಜನ ಪರದಾಡ್ತಾ ಇದ್ದಾರೆ. ಕೇವಲ ಯಾದಗಿರಿ ಮಾತ್ರವಲ್ಲ, ವಿಜಯಪುರಕ್ಕೂ ಕೂಡ ಸಂಕಷ್ಟ ತಂದೊಡ್ಡಿದೆ ಮಳೆ. ಭೀಮಾ ನದಿಯ ಪ್ರವಾಹದ ನೀರಿನ ಪರಿಸ್ಥಿತಿಯಿಂದಾಗಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಅನಾಹುತಗಳಾಗ್ತಾ ಇರೋದು. ಮಿರಗಿಯ ಜನರಿಗೆ ಈಗ ಸಂಚಾರಕ್ಕೂ ಕೂಡ ಸಂಚಕಾರ ತಂದೊಡ್ಡಿದೆ ಭೀಮೆಯ ಪ್ರವಾಹದ ನೀರು. 15 ಕುಟುಂಬಗಳ ಬದುಕೆ ಜಲಾವೃತವಾಗಿ ಹೋಗಿದೆ. ಬೋಟ್ ಬಳಸಿ ನಿತ್ಯ ಸಂಚರಿಸೋ ಅನಿವಾರ್ಯತೆ ಆ ಭಾಗದ ಸ್ಥಳೀಯರದ್ದು. ಮೀನುಗಾರರು ಬಳಸ್ತಾ ಇದ್ದ ಬೋಟ್ ಅನ್ನ ಇದೀಗ ದಿನನಿತ್ಯದ ಸಂಚಾರಕ್ಕೆ ಬಳಸೋ ಹಾಗಾಗಿದೆ ಆ ಭಾಗದ ಜನರ ಪರಿಸ್ಥಿತಿ. ಸರ್ಕಾರದಿಂದ ಯಾವುದೇ ಶಾಶ್ವತ ಪರಿಹಾರ ಸಿಗದೇ ಇರೋದಕ್ಕೆ ಆ ಭಾಗದ ಜನ ಹಿಡಿಶಾಪ ಹಾಕ್ತಿದ್ದಾರೆ.
ಮೀನುಗಾರರು ಬಳಸ್ತಾ ಇದ್ದ ಬೋಟ್ ಅನ್ನ ಬಳಸಿ ಓಡಾಟ ಮಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ಆ ಭಾಗದ ಜನರದ್ದಾಗಿದೆ. ಭೀಮೆಯ ಪ್ರವಾಹದಿಂದಾಗಿ ರಸ್ತೆ ಸಂಚಾರಕ್ಕೂ ಕೂಡ ಹಾನಿಯಾಗಿದ್ದು ಜನ ಬೋಟ್ ಬಳಸಿ ಓಡಾಡುವ ಪರಿಸ್ಥಿತಿ ಸದ್ಯಕ್ಕೆ ವಿಜಯಪುರದ ಮಿರ್ಗಿ ಭಾಗದಲ್ಲಿ ಉಂಟಾಗಿದೆ. ಮೇವು ಇದ್ದಿದ್ದಿಲ್ಲ. ಆಲ್ ಕನ್ನಡ ಅವರು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಜಲ್ದಿ ಮೇವು ತಂದು ಕೊಟ್ರು, ಅಷ್ಟೇ ಖುಷಿ ಆಯ್ತು ಮೇವು ತಂದು ಕೊಟ್ಟಿದ್ಕೆ. 3 ದಿನದಿಂದ ಇಲ್ಲೇ ಇದ್ದಿದ್ವಿ, ಬಟ್ ಏನು ಹಾಕಿದ್ದಿಲ್ಲ. ಇವತ್ತು ಖುಷಿ ಆಯ್ತು ಮೇವು ತಂದು ಕೊಟ್ಟಿದ್ಕೆ. ಬಟ್ ಹಾಗೆ ನಮ್ಮ ಒಂದ್ ಸ್ವಲ್ಪ ಆಸರ ಇದ್ರೆ ಸಾಕು. ನಮ್ಗಿರಕ್ ಜಾಗ ಇಲ್ಲ, ದನಗಳಿಗೆ ಒಂದ್ ಸ್ವಲ್ಪ ಮೇವು ದಿನ ಈ ತರನೇ ಬರ್ಬೇಕು ಅಷ್ಟೇ ಕೇಳ್ತೀವಿ. ಮತ್ ನಮ್ಗಿರಕ್ ಜಾಗ ಕೊಟ್ರೆ ಸಾಕು. ಮೇವು ಈಗ ವಿವಿಧ ಜಾನುವಾರುಗಳನ್ನು ತಾವೆಲ್ಲ ನೋಡಿದಿರಿ. ಈಗ ಇದ್ರ ಮೇವಿನ ವ್ಯವಸ್ಥೆ ನಮ್ಗೆ ಕಂಡು ಬಂದಿರಲಿಲ್ಲ. ಎಷ್ಟು ದಿನ ಹಾಕಿದ್ದಾರೆ. ಈಗ ಅದನ್ನ ನಾವು ವೆಟರ್ನರಿ ಪಶುಸಂಗೋಪನಾ ಇಲಾಖೆಯವರ ಜೊತೆ ಮಾತುಕತೆ ಮಾಡಿ ಇವರು ನಾವು ಈಗ ಅದನ್ನ ಮೇವು ತರಿಸುವ ವ್ಯವಸ್ಥೆ ಮಾಡ್ತೀವಿ. ಒಂದೇನಂದ್ರೆ ಪ್ರಾಬ್ಲಮ್ ಈಗೆಲ್ಲ ಹೊಳೆದಂಡಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಇದರ ಪರಿಣಾಮ ಘಟಪ್ರಭಾ ಉಕ್ಕಿ ಹರಿತಾ ಇದೆ. ಇನ್ನು ಘಟಪ್ರಭಾ ನದಿ ತೀರದ ಜನರಿಗೆ ಇದರಿಂದಾಗಿ ಸಂಕಷ್ಟ ಎದುರಾಗಿದೆ. ಹುಕ್ಕೇರಿಯ ಹತ್ತರಗಿ ಜಮೀನುಗಳು ಜಲಾವೃತವಾಗಿದೆ. ಘಟಪ್ರಭಾ ಪ್ರವಾಹಕ್ಕೆ ಜಲಾವೃತಗೊಂಡಿದೆ ಜಮೀನು. ಕಬ್ಬು, ಮೆಕ್ಕೆಜೋಳ ಬೆಳೆದಿದ್ದ ರೈತರ ಬದುಕು ಇದೀಗ ಮೂರಾಬಟ್ಟೆಯಾಗಿದೆ. ಇತ್ತ ರೈತರ ಪಂಪ್ಸೆಟ್ಗಳು ಕೂಡ ನೀರಿನಲ್ಲಿ ಮುಳುಗೋಗಿದೆ. ಕೊಯ್ಲಿಗೆ ಬಂದ ಬೆಳೆ ಮುಳುಗಡೆಯಾಗಿದ್ದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಹಿಡಕಲ್ ಜಲಾಶಯದಿಂದ 5,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ನದಿ ತೀರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಇದೀಗ ಆವರಿಸಿದೆ. ಘಟ್ಟ ಪ್ರದೇಶದಲ್ಲಿ ಮತ್ತೆ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಮತ್ತೆ ಮೈದುಂಬಿ ಹರಿತಾ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಜಿಂಡ್ರಾಳ ಅನ್ನೋ ಒಂದು ಗ್ರಾಮದ ಹೊರವಲಯದಲ್ಲಿ ಇರುವಂತದ್ದು. ಗಮನಿಸಬಹುದು, ಎಲ್ಲಿ ನೋಡಿದಲ್ಲೆಲ್ಲ ಕೂಡ ಏನು ಘಟ್ಟಪ್ರಭಾ ನದಿ ಮೈದುಂಬಿರುವಂತದ್ದು. ಬಹುತೇಕ ಏನು ನದಿ ಪಾತ್ರದಲ್ಲಿ ಇರುವಂತಹ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದು ರೈತರು ಬಳಕೆ ಮಾಡ್ತಿದ್ದಂತಹ ಮೋಟರ್ಗಳು ಕೂಡ ಈಗ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು. ಜೊತೆಗೆ ಘಟ್ಟಪ್ರಭಾ ನದಿ ಪಾತ್ರದಲ್ಲಿ ಬೆಳೆದಂತ ಮೆಕ್ಕೆಜೋಳ ಇರಬಹುದು, ಕಬ್ಬು ಇರಬಹುದು ಮತ್ತು ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು. ಮತ್ತೊಂದೆಡೆ ಈ ಮತ್ತೆ ಮಳೆ ಏನು ಕಳೆದ 2-3 ದಿನಗಳಿಂದ ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮತ್ತೆ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿಗೆ ಸುಮಾರು 5,000 ಕ್ಯೂಸೆಕ್ ನಷ್ಟು ನೀರಿನ ಒಳಹರಿವು ಇರುವಂತದ್ದು. ಬಂದಷ್ಟೇ ನೀರನ್ನು ಕೂಡ ಬಿಡುಗಡೆ ಮಾಡಲಾಗ್ತಿದೆ. ಹಾಗಾಗಿ ಬಾಗಲಕೋಟೆ ಮತ್ತು ಘಟ್ಟಪ್ರಭಾ ನದಿ ಪಾತ್ರದಲ್ಲಿ ಮತ್ತೆ ಪ್ರವಾಹದ ಆತಂಕ ಕೂಡ ಇರುವಂತದ್ದು. ಗಮನಿಸಬಹುದು, ಏನು ನದಿ ತಟದಲ್ಲಿ ಇರುವಂತಹ ಕಬ್ಬಿನ ಏನು ಗದ್ದೆಗಳಿಗೆ ಈಗ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಜೊತೆಗೆ ಈ ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಸಮಸ್ಯೆನ ಈ ಭಾಗದ ರೈತರು ಅನುಭವಿಸ್ತಾರೆ. ಆದ್ರೆ ಶಾಶ್ವತ ಆಗಿರುವಂತಹ ಪರಿಹಾರ ಅವರಿಗೆ ಸಿಗ್ತಿಲ್ಲ ಮತ್ತು ಸೂಕ್ತವಾಗಿರುವಂತಹ ಪರಿಹಾರ ಕೂಡ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಮತ್ತೊಂದೆಡೆ ಏನು ಮಲ್ಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಅಲ್ಲಿಯೂ ಕೂಡ ಸುಮಾರು 5,000 ಕ್ಯೂಸೆಕ್ ನಷ್ಟು ನೀರನ್ನ ಕೂಡ ಬಿಡುಗಡೆ ಮಾಡಲಾಗ್ತಿದೆ. ಅಲ್ಲಿಯೂ ಕೂಡ ನದಿ ಪಾತ್ರದ ಜನರು ಮತ್ತೆ ಆತಂಕವನ್ನ ಎದುರಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಬೆಳಗಾವಿ ಜಿಲ್ಲೆ ಮತ್ತು ಈ ಪಶ್ಚಿಮ ಘಟ್ಟದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಅವಾಂತರ ಕೂಡ ಆಗ್ತಿರುವಂತದ್ದು ಮತ್ತು ಜಲಾವೃತಗೊಂಡಂತ ಬೆಳೆ ಹಾನಿಯಾದಂತಹ ರೈತರಿಗೆ ಸರಿಯಾದಂತಹ ಪರಿಹಾರ ಸಿಗ್ತಾ ಇಲ್ಲ. ಹಾಗಾಗಿ ಸರಿಯಾಗಿ ಸರ್ವೆಯನ್ನ ಮಾಡಬೇಕು, ರೈತರಿಗೆ ಸೂಕ್ತವಾದಂತಹ ಏನು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ, ಕೃಷಿ ಇಲಾಖೆ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಒತ್ತಾಯವನ್ನ ಕೂಡ ರೈತರು ಮಾಡ್ತಿರುವಂತದ್ದು. ಆದ್ರೆ ರೈತರು ಹೇಳುವ ಪ್ರಕಾರ ಈವರೆಗೂ ಬೆಳೆ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಖರೀದಿ ಕೇಂದ್ರಗಳ ಏನು ಆರಂಭ ಆಗ್ತಿಲ್ಲ. ಮತ್ತೊಂದೆಡೆ ಈ ರೀತಿಯಾಗಿ ಮಳೆ ಮತ್ತೆ ಆರಂಭ ಆಗಿರೋದ್ರಿಂದ ಕೊಯ್ಲಿಗೆ ಬಂದಂತ ಬೆಳೆ ಸಂಪೂರ್ಣವಾಗಿ ಹಾನಿಯಾಗುವ ಭೀತಿಯನ್ನ ಕೂಡ ರೈತರು ಏನು ಆವರಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.